Hello dear friends, welcome back. In this video I am going to take a theorem on areas of similar triangle. We have one important theorem, very important theorem for the board examination. Let us take the statement of the theorem. What is the statement of the theorem? The ratio of the areas of two similar triangles. If we consider the ratio of areas of two similar triangles, we all know in similar triangles corresponding angles are equal, corresponding sides are in the same ratio. Instead of taking ratio of the sides, if you take the ratio of their areas, that is equal to the square of the ratio of their corresponding sides. So that is ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಇರುತ್ತಲ್ಲ ಅದನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟೇ ಏರಿಯಾದ ರೇಷಿಯೋ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದು ನಿಜನಾ ಏನು ಅನ್ನೋದನ್ನ ಪ್ರೂವ್ ಮಾಡೋಣ. ಸೊ ಲೆಟ್ ಅಸ್ ಟೇಕ್ ದ ಪ್ರೂಫ್ ಆಫ್ ದ ಥಿಯರಮ್. ಸೊ ಬಿಫೋರ್ ಗೋಯಿಂಗ್ ಫಾರ್ ದ ಪ್ರೂಫ್, ಲೆಟ್ ಅಸ್ ಟೇಕ್ ದ ಗಿವನ್. What is given here? Two similar triangles. Two similar triangles. Triangle ABC and triangle PQR. So ಎರಡು ಸಿಮಿಲರ್ ಟ್ರಯಾಂಗಲ್ಸ್ ನ ಕೊಟ್ಟಿದ್ದಾರೆ. ಯು ಕನ್ಸಿಡರ್ ಎನಿ ಟೂ ಸಿಮಿಲರ್ ಟ್ರಯಾಂಗಲ್ಸ್. ಇಲ್ಲಿ ಒಂದು ಟ್ರಯಾಂಗಲ್ ತಗೊಂಡಿದ್ದೀನಿ ಅಂಡ್ ಐ ಆಮ್ ಗೋಯಿಂಗ್ ಟು ಟೇಕ್ ಅನದರ್ ಟ್ರಯಾಂಗಲ್. ಹಿಯರ್ ಬೋತ್ ಆರ್ ಸಿಮಿಲರ್. ಸೊ ಒಂದಕ್ಕೆ ಟ್ರಯಾಂಗಲ್ ಎ ಬಿ ಸಿ ಅಂತ ನೇಮ್ ಕೊಟ್ಕೊಳ್ತಿದ್ದೀನಿ, ಇನ್ನೊಂದು ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಎರಡು ಟ್ರಯಾಂಗಲ್ ಏನಂತ ಕೊಟ್ಟಿದ್ದಾರೆ? ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಸೊ ಸಿಮಿಲರ್ ಅಂದ್ರೆ ಏನಂತ ಕೊಟ್ಟಿದ್ದಾರೆ ಅಲ್ಲಿ? ಸಿಮಿಲರ್ ಅಂತಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ ಇರುತ್ತೆ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಇರುತ್ತೆ, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಆರ್ ಅಂತ ಇರುತ್ತೆ. ಇದ್ರ ಜೊತೆಗೆ ಎ ಬಿ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಪಿ ಆರ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ಸೊ ಮೂರು ಪೇರ್ ಆಫ್ ಆಂಗಲ್ಸ್ ಈಕ್ವಲ್ ಇರುತ್ತೆ, ಮತ್ತೆ 3 ರೇಷಿಯೋಸ್ ಕೂಡ, ಪೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋಸ್ ಕೂಡ ನನಗೆ ಏನಾಗಿರುತ್ತೆ? ಈಕ್ವಲ್ ಇರುತ್ತೆ. ಸಿಮಿಲರ್ ಅಂತ ಒಂದು ವರ್ಡ್ ಕೊಟ್ರೆ ಇಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬೇಕು ನನಗೆ. ಸೊ ವಾಟ್ ಇಸ್ ಟು ಬಿ ಪ್ರೂವ್ ಇಯರ್? ಏನ್ ಪ್ರೂವ್ ಮಾಡಬೇಕು ನಾನು ಈ ಥಿಯರಮ್ ಅಲ್ಲಿ? ಐ ನೀಡ್ ಟು ಪ್ರೂವ್ ರೇಷಿಯೋ ಆಫ್ ದ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಇವೆರಡರದ್ದು ರೇಷಿಯೋ ತಗೊಂಡ್ರೆ ಇಲ್ಲಿ ಬರ್ದಿರುವಂತ ಯಾವ್ದಾದ್ರು ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಈಕ್ವಲ್ ಆಗ್ಬೇಕು. ಇದೊಂದಕ್ಕೆ ಈಕ್ವಲ್ ಆದ್ರೆ ಮೂರು ರೇಷಿಯೋ ಈಕ್ವಲ್ ಇರೋದ್ರಿಂದ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಸ್ಕ್ವೇರ್ ಅಂಡ್ ಆಲ್ಸೋ ಬಿ ಸಿ ಬೈ ಕ್ಯೂ ಆರ್ ಸ್ಕ್ವೇರ್. ಇವೆರಡಕ್ಕೂ ಕೂಡ ಅದೇನಾಗಿರುತ್ತೆ? ಈಕ್ವಲ್ ಆಗುತ್ತೆ. ವಾಟ್ ಇಸ್ ದ ಕನ್ಸ್ಟ್ರಕ್ಷನ್? ಕನ್ಸ್ಟ್ರಕ್ಷನ್ ಏನು? ಏರಿಯಾ ಬೇಕು ಅಂದ್ರೆ ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಏರಿಯಾ? ಪರ್ಪೆಂಡಿಕ್ಯುಲರ್ ಇರಬೇಕು. ಸೊ ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡೋಣ. ವಾಟ್ ಇಸ್ ಮೈ ಕನ್ಸ್ಟ್ರಕ್ಷನ್? ಡ್ರಾ ಎ ಪರ್ಪೆಂಡಿಕ್ಯುಲರ್ ಎ ಎಂ ಅಂಡ್ ಆಲ್ಸೋ ಪಿ ಎನ್. ಎರಡು ಪರ್ಪೆಂಡಿಕ್ಯುಲರ್ ಬೇಕು. ಸೊ ಒಂದನ್ನ ಎ ಎಂ ಅಂತ ತಗೊಳ್ತೀನಿ, ಇನ್ನೊಂದನ್ನ ಪಿ ಎನ್ ಅಂತ ತಗೊಳ್ತೀನಿ. ಇದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇದು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಐ ನೀಡ್ ಟು ಡ್ರಾ ಎ ಎಂ ಟು ಫೈಂಡ್ ಔಟ್ ದ ಏರಿಯಾ. ನಾನು ಆಲ್ಟಿಟ್ಯೂಡ್ ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ನಾವು ಡೈರೆಕ್ಟ್ ಆಗಿ ಏರಿಯಾ ಬೇಕಾಗಿರೋದ್ರಿಂದ ಏರಿಯಾನ ಪ್ರೂವ್ ಮಾಡಿ. ಪ್ರೂಫ್ ಹೋಗ್ತೀನಿ, ನನಗೇನ್ ಬೇಕು ಅದನ್ನ ಕಂಡುಹಿಡ್ಕೊಳ್ತೀನಿ. ನನಗೇನ್ ಬೇಕು? ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಬೇಕು. ಇದನ್ನ ಮಾಡಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಸ್ ದ ಫಾರ್ಮುಲಾ. ಇಲ್ಲೂ ಕೂಡ ಬೇಸ್ ಇಂಟು ಹೈಟ್, ಇದನ್ನ ಕ್ಯಾಪಿಟಲ್ ಬಿ ಎಚ್ ಅಂತ ಬರ್ಕೊಳ್ತೀನಿ ಟು ಅವಾಯ್ಡ್ ಕನ್ಫ್ಯೂಷನ್. ಈಗ ಎ ಬಿ ಸಿ ಇದು ಬೇಸ್ ಏನು? ಬಿ ಸಿ. ಅದರದ್ದು ಹೈಟ್ ಏನು? ಬಿ ಸಿ ಮತ್ತೆ ಹೈಟ್ ಏನಾಗುತ್ತೆ? ಎ ಎಂ. ಅದೇ ತರ ಇಲ್ಲಿ ಪಿ ಕ್ಯೂ ಆರ್ ಬೇಸ್ ಏನು? ಕ್ಯೂ ಆರ್ ಅಂಡ್ ಹೈಟ್ ಏನು? ಪಿ ಎನ್. ಸೊ ಅಂದ್ರೆ ಇದು ನಾನೇನಂತ ಬರ್ಕೋಬಹುದು? ಬಿ ಸಿ by QR into AM by PN. AM by PN. ಇದನ್ನ ಈಕ್ವೇಶನ್ 1 ಅಂತ ತಗೋಣ. ಈಗ ನೋಡಿ, ನನಗೆ ಇಲ್ಲಿ ಬಿ ಸಿ ಬೈ ಕ್ಯೂ ಆರ್ ಸ್ಕ್ವೇರ್ ಯಾವ್ದಾರು ಒಂದು ಬರ್ಬೇಕಿತ್ತು, ಬಟ್ ಇಲ್ಲಿ ನನಗೆ ಒಂದು ಸೈಡ್ಸ್ ರೇಷಿಯೋ ಬಂದ್ರೆ ಇನ್ನೊಂದು ಆಲ್ಟಿಟ್ಯೂಡ್ ರೇಷಿಯೋ ಬಂದ್ಬಿಟ್ಟಿದೆ. ಇದೇನು ಆಲ್ಟಿಟ್ಯೂಡ್ ಎ ಎಂ ಎಲ್ಲಿದೆ? ಯು ಕ್ಯಾನ್ ಅಬ್ಸರ್ವ್ ಇಲ್ಲಿದೆ. ಈ ಆಲ್ಟಿಟ್ಯೂಡ್ ಇದೆಯಲ್ಲ, ಇದನ್ನ ನಾನು ಏನ್ ಮಾಡ್ಬೇಕು ನೋಡಿ, ಯೆಲ್ಲೋ ಕಲರ್ ಹೈಲೈಟ್ ಮಾಡ್ತಿದ್ದೀನಲ್ಲ,
ಇದನ್ನ ನಾನು ಏನ್ ಮಾಡಬೇಕು, ಇದನ್ನ ಐ ನೀಡ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಸೈಡ್ಸ್. ಹಾಗಾದ್ರೆ ಇದು ಮತ್ತೆ ಸೈಡ್ ಇರುವಂತ ಟ್ರಯಾಂಗಲ್ ನ ತಗೊಂಡು ಈಗ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪ್ರೂವ್ ಸಿಮಿಲಾರಿಟಿ ಆಫ್ ಒಂದು ಸೈಡ್ ಮತ್ತೆ ಒಂದು ಆಲ್ಟಿಟ್ಯೂಡ್ ಇರುವಂತದ್ದು ಯಾವ್ದಾದ್ರು ತಗೋಬಹುದು. ಐದರ್ ಯು ಕ್ಯಾನ್ ಟೇಕ್ ದ ಟ್ರಯಾಂಗಲ್ಸ್ ಆನ್ ದ ಲೆಫ್ಟ್ ಸೈಡ್ ಲೆಫ್ಟ್ ಆಫ್ ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ದ ರೈಟ್ ಆಫ್. ಯಾಕೆ ತಗೋಬೇಕು ಅನ್ನೋದು ಗೊತ್ತಾಯ್ತಲ್ಲ ಬೇಗ. ಅಲ್ಲಿ ಆಲ್ಟಿಟ್ಯೂಡ್ ಬಂದ್ಬಿಡುತ್ತೆ ನನಗೆ AM/PN. ಆ AM/PN ಇನ್ ಟರ್ಮ್ಸ್ ಆಫ್ ಸೈಡ್ಸ್ ಅಲ್ಲಿ ಬರೆಯೋದಕ್ಕೆ ಅವೆರಡು ಸಿಮಿಲಾರಿಟಿನ ತಗೋಬೇಕು. ಸೊ ಈಗ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಇನ್ ಟ್ರಯಾಂಗಲ್ AMB ಅಂಡ್ ಟ್ರಯಾಂಗಲ್ PNQ. ಸೊ ಇಲ್ಲಿ ಆಂಗಲ್ M is equal to ಆಂಗಲ್ N ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಎರಡೂ ಕೂಡ 90 ಡಿಗ್ರಿ ಇದೆ. ಅದ್ರ ಜೊತೆಗೆ ಅವರೇ ಕೊಟ್ಟಿದ್ದಾರೆ ಆಂಗಲ್ B is equal to ಆಂಗಲ್ Q ಅಂತ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಅವರೇ ಕೊಟ್ಟಿರೋದ್ರಿಂದ ಸೊ ಇವೆರಡು ಯೂಸ್ ಮಾಡಿಕೊಂಡು ಬೈ ಆಂಗಲ್ ಕ್ರೈಟೀರಿಯಾದಲ್ಲಿ ಟ್ರಯಾಂಗಲ್ AMB ಏನಾಗ್ಬಿಡುತ್ತೆ, ಸಿಮಿಲರ್ ಟು ಟ್ರಯಾಂಗಲ್ PNQ ಆಗುತ್ತೆ. ಇದ್ರಲ್ಲಿ ಹಾಗಾದ್ರೆ AM/PN ಏನಾಯ್ತು, ಇದ್ರ ರೇಷಿಯೋ ಕಂಡುಹಿಡ್ಕೋಬೇಕು. ವಾಟ್ ಈಸ್ AM/PN ಇನ್ ಟರ್ಮ್ಸ್ ಆಫ್ ಸೈಡ್? AM/PN ಇಸ್ ಆಲ್ಸೋ ಈಕ್ವಲ್ ಟು AB/PQ. ಇದನ್ನ ನಾನೇನಂತ ಬರೀಬಹುದು, AB/PQ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ನೋಡಿ, ಈಕ್ವೇಶನ್ ನಂಬರ್ 1 ಅಲ್ವಾ, ಗಿವನ್ ಅಲ್ಲಿ ನಾನು BC ಇಸ್ ಈಕ್ವಲ್ ಟು ಏನಂತ ಬರ್ಕೊಂಡಿದ್ದೀನಿ, BC/QR ಇಸ್ ಈಕ್ವಲ್ ಟು AB/PQ ಅಂತ ಬರ್ದಿದ್ದೀನಿ. ಹಂಗಾರೆ ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಿ ನನಗೆ ಏನ್ ಬಂದಿದೆ, AM/this ಇಸ್ ಈಕ್ವಲ್ ಟು AB/PQ ಅಂತ ಬಂತು. ಸೊ ಹಾಗಾದ್ರೆ ಏನಾಯ್ತು, therefore ಏರಿಯಾ ಆಫ್ ಟ್ರಯಾಂಗಲ್ ABC divided by area of triangle PQR. So given in the BC/QR ಜಾಗಕ್ಕೆ AB/PQ ಬರೀಬಹುದು. ಇಲ್ಲಿ ಈಕ್ವೇಶನ್ ನಂಬರ್ 2 ಇಂದ AM/PN ಜಾಗಕ್ಕೆ AB/PQ ನ ಬರೀಬಹುದು. ಸೊ AB/PQ ಏನಾಗುತ್ತೆ, that will become AB/PQ whole square. ಹಂಗಾದ್ರೆ ಏನಾಯ್ತು, the ratio of the areas of two similar triangle is equal to square of the ratio of their corresponding sets. So this is the proof of the theorem areas of similar triangle. Very important for the board of examination and very simple and short one. So we got this question last year for means in 2022 for 5 marks. So very important one. So I hope you can easily follow this theorem. Thank you one and all.